ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನ ಕಳೆದಾಗೆ ಟ್ವಿಸ್ಟ್ ಅಂಡ್ ಟರ್ನ್ ಪಡಿತಾ ಇದೆ. ಸ್ವತಃ ದರ್ಶನ್ ಆಪ್ತ ವಲಯದಲ್ಲಿ ಒಂದು ಕಾಲದಲ್ಲಿ ಗುರುತಿಸಿಕೊಂಡಂತಹ ನಿರ್ಮಾಪಕ ಉಮಾಪತಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಮೊದಲಿಗೆ ಈ ಕೊಲೆ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ನಾವೇನು ರಿಯಾಕ್ಷನ್ ಕೊಡೋದು ಮೇಡಮ್? ಸಾರ್ವಜನಿಕರು, ಮಾಧ್ಯಮ, ಪೊಲೀಸ್ ಇಲಾಖೆನೇ ರಿಯಾಕ್ಷನ್ ಕೊಟ್ಟಿದೆ. ಏನು ಒಂದು ಕಾಲದಲ್ಲಿ ದರ್ಶನ್ ಅವ್ರ ಜೊತೆ ಇದ್ರಿ, ಸೊ ಪಾಸಿಟಿವ್ ನೆಗೆಟಿವ್ ಯಾವ ಟೈಮ್ಗೆ ಯಾವಾಗ ರಿಯಾಕ್ಟ್ ಆಗ್ತಾರೆ, ಯಾವುದಕ್ಕೆ ರಿಯಾಕ್ಟ್ ಆಗ್ತಾರೆ ಅಂತ ಸ್ವಲ್ಪ ಆದರೂ ಗೊತ್ತಿರುತ್ತೆ. ಸೊ ಕೊಲೆ ಹಂತಕ್ಕೆ ಹೋಗಿದೆ ಒಂದು ಮೆಸೇಜು, ಅಶ್ಲೀಲ ಮೆಸೇಜ್ ಅನ್ನೋದು, ಅದ್ರ ಬಗ್ಗೆ ಸರ್? ಭಾಳ ಬೇಜಾರಾಯಿತು ನೋಡಿ. ಆ ಹುಡುಗ ತಪ್ಪೋ ಸರಿನೋ ಏನೋ ಮಾಡಿದ್ದಾನೆ. ಈತನ ಫ್ಯಾನೇ ತಾನೆ. ಈತನ ಫ್ಯಾನಿಂದ ಈತನಿಗೆ ತೊಂದರೆ ಆಯಿತು. ಈತನೇ ಸಹಿಸ್ಕೊಳಕ್ಕಾಗಿಲ್ಲ ಅಂದರೆ ಇನ್ನು ನಮಗೆ ನಿಮಗೆ ಸಹಿಸ್ಕೊಳಕ್ಕಾಗ್ತದೆ? ಸೊ ಕಾನೂನು ಕೈಗೆತ್ಕೊಂಡಿದ್ದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ. ಸರ್, ಆಗೋಗಿರೋ ಬಗ್ಗೆ ಬೇಡ, ಪ್ರಮುಖವಾಗಿ ದರ್ಶನ್ ಅವ್ರ ಜೊತೆಗೆ ಒಂದಿಷ್ಟು ಒಡನಾಟ ಇತ್ತು. ಪ್ರಮುಖವಾಗಿ ಸದ್ ಮಾಡ್ತಾ ಇರೋದು ಅಂದರೆ ಪಟ್ಟಣಗೆರೆ ಶೆಡ್, ಅದ್ರ ಬಗ್ಗೆ ತಮಗೆ ಗೊತ್ತಿತ್ತಾ ಅಂತ? ಪಟ್ಟಣಗೆರೆ ಶೆಡ್ ಇದೆ ಅಂತ ಗೊತ್ತು, ಬಟ್ ಈ ಥರದ ವಿಚಾರಗಳಿಗೆ ನನಗೆ ಐಡಿಯಾ ಇರಲಿಲ್ಲ ಮೇಡಮ್. ತನಿಖೆ ಮಾಡಬೇಕಾದ್ರೆ ಒಂದಿಷ್ಟು 3-4 ತಿಂಗಳ ಹಿಂದೆ ಆದಂಥ ಗಲಾಟೆ, ರಕ್ತದ ಕಲೆಗಳೆಲ್ಲವೂ ಈಗ ಸಿಗ್ತಾ ಇದ್ದಾವೆ. ಸೊ ಸಾಕ್ಷಿನಾಶ ಕೂಡ ಆಗಿದ್ದಾವೆ. ಸೊ ಎಲ್ಲಾದರೂ ನಿರ್ಮಾಪಕರು ಅಥವಾ ಸಣ್ಣ ಗಲಾಟೆ ಇದ್ದರೆ ಅಲ್ಲಿ ಕರ್ಕೊಂಬಂದು ದರ್ಶನ್ ಅವರು ಡೀಲ್ ಮಾಡ್ತಿದ್ರಾ ಅಂತ ಒಂದಿಷ್ಟು ಗುಮಾನಿ ಶುರುವಾಗಿದೆ ಸರ್. ಅಂದರೆ ಪೊಲೀಸ್ ಇಲಾಖೆ ನಿಮಗೆ ಗೊತ್ತಿದೆ, ಭಾಳ ಎಚ್ಚರಿಕೆ ವಹಿಸಿ ತನಿಖೆ ಮಾಡ್ತಾ ಇದ್ದಾರೆ. ಮಾಡಿದರೆ ಈ ಹಿಂದೆ ಏನಾದರೂ ಆ ರೀತಿ ಅಪರಾಧ ಮಾಡಿದರೆ ಖಂಡಿತವಾಗ್ಲೂ ಅದಕ್ಕೂ ಸೇರಿಸಿನೇ ಶಿಕ್ಷೆ ಆಗಬೇಕು ಅಂತ ನಾನು ಹೇಳಿದೆ. ಸರ್, ನಮ್ಗೆ ಅನಿಸುತ್ತಾ ಪಟ್ಟಣಗೆರೆ ಶೆಡ್ ದರ್ಶನ್ ಅವರ ಅಡ್ಡ ಆಗಿತ್ತು, ಆಗಿದೆಯಾ ಅಂತ? ಇಲ್ಲ ಮೇಡಮ್, ಅದ್ರ ಬಗ್ಗೆ ನನಗೇನು ಮಾಹಿತಿ ಇರಲಿಲ್ಲ. ಪಟ್ಟಣಗೆರೆ ಶೆಡ್ ಇದೆ ಅಂತ, ಯಾಕಂದರೆ ನಾವೆಲ್ಲ ಲಾರಿ ಬಿಸ್ನೆಸ್ಸಲ್ಲಿರೋರಲ್ವ, ಇದೆ ಅಂತ ಗೊತ್ತಿತ್ತು. ಬಟ್ ಈ ಥರದ ವಿಚಾರಗಳಿಗೆ ಹೆಸರುವಾಸಿ ಆಗ್ತದೆ ಅಂತ ನಾನು ಯಾವತ್ತೂ ಭಾವಿಸಿರಲಿಲ್ಲ. ಈ ಘಟನೆ ಬಳಿಕ ಅಭಿಮಾನಿಗಳು ಮತ್ತೆ ದರ್ಶನ್ ಅವರನ್ನೇ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದರೆ ಬಾಸ್ ಮಾಡೋದೆಲ್ಲವೂ ಸರಿ ಅಂತ, ಸೊ ತಪ್ಪು ಮಾಡಿದವ್ರು ಶಿಕ್ಷೆ ಕೊಟ್ಟಿದ್ದೀವಿ ಅಂತ. ಕಾನೂನಿದೆ, ಕಾನೂನನ್ನು ಯಾಕೆ ಕೈಗೆತ್ಕೋಬೇಕು ಅನ್ನೋದು ಅದ್ರ ಬಗ್ಗೆ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಗ್ಗೆ ಏನು ಹೇಳ್ತೀರಾ? ಇವಾಗ ನಾನು ಹೇಳೋದು, ಪೊಲೀಸ್ ಇಲಾಖೆಯಲ್ಲಿ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅಂಥವ್ರಿಗೆ ಶಿಕ್ಷೆ ಆಗುವಂಥದ್ದು ಹಾಗೆ ಆಗ್ತದೆ. ಯಾರಾದರೂ ಏನಂತೆ. ಹಲೋ, ನಟಕಮ್ಮ. ಓಕೆ ಸರ್, ಈಗ ಪ್ರದೂಷ್ ಅವರು ಮತ್ತೆ ದರ್ಶನ್ ಅವರ ಜೊತೆ ಸೇರ್ಕೊಂಡಿದ್ರು. ಸೊ ಅವರೇ ಆಲ್ಮೋಸ್ಟ್ ಪ್ಲ್ಯಾನ್ ಮಾಡಿದ್ರು, ಏನು ಹೇಳ್ತೀರಾ? ಮಾಡಿದ್ರು, ಅವ್ರು ಅನುಭವಿಸ್ತಾರೆ ಅಷ್ಟೇ. ಇವಾಗ ಸೇರ್ಕೊಂಡಿದ್ದಾರೆ ಅಂತ ಆದಮೇಲೆ ಕಡಿಮೆ ತಪ್ಪು ದೊಡ್ಡ ತಪ್ಪು ಅಂತ ಬರಲ್ಲ. ತಪ್ಪೇ ಅಷ್ಟೇ. ನೋಡಿದ್ರಲ್ಲ, ಇದಿಷ್ಟು ಉಮಾಪತಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.